ಸಾಯಿ ಭಕ್ತರಿಗೂ ಶುಭವಂದನೆಗಳು. ಇವತ್ತಿಗೆ ನಮ್ಮ ಸಾಯಿನಾಥರು ಸ್ವಶರೀರದಿಂದ ನಮ್ಮನ್ನೆಲ್ಲ ಅಗಲಿ 107ನೇ ವರ್ಷ ಇವತ್ತಿಗೆ ಪ್ರಾರಂಭವಾಗುತ್ತಿದೆ. ಆದ್ದರಿಂದ ಆ ಬಾಬಾರವರು ಸ್ವಶರೀರದಿಂದ ಇದ್ದಾಗಿನಕ್ಕಿಂತಲೂ ಸಾವಿರಾರು ಪಟ್ಟು ಹೆಚ್ಚಿಗೆ ಸಾಯಿ ಭಕ್ತರನ್ನು ಉದ್ಧಾರ ಮಾಡುತ್ತಿದ್ದಾರೆ. ಅವರ ಸಾಯಿ ಪುಣ್ಯ ಸ್ಮರಣಾರ್ಥ ಇವತ್ತಿನ ದಿನ ನಮ್ಮ ಸಾಯಿ ದೇವಸ್ಥಾನದಲ್ಲಿ ಅನ್ನ ಪ್ರಸಾದವನ್ನು ಇಟ್ಟುಕೊಳ್ಳಲಾಗಿದೆ. ಅವರ ಮಹಾಸಮಾಧಿಯಾಗಿದ್ದು ಇದೇ ವಿಜಯದಶಮಿಯ ಹಬ್ಬದಂದು 2 ಗಂಟೆಯಿಂದ 2:45 ಮಧ್ಯ ಬಾಬಾರವರು ತಮ್ಮ ದೇಹವನ್ನು ತ್ಯಾಗ ಮಾಡಿರುತ್ತಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸಚ್ಚರಿತ್ರೆಯ ಅಧ್ಯಾಯವನ್ನು ಪಾರಾಯಣ ಮಾಡುತ್ತಿದ್ದೇವೆ. ಎಲ್ಲರೂ ಇದನ್ನು ಭಕ್ತಿಯಿಂದ ಆಲಿಸಿ ನಿಮಗೆ ಅನಂತ ಭಕ್ತಿ ಭಾಗ್ಯಗಳು ದೊರೆಯುತ್ತವೆ. ಅವರ ಮಹಾಸಮಾಧಿ ಪೂರ್ವ ಸಿದ್ಧತೆ ಇಟ್ಟಂಗಿ ಒಡೆಯಿತು. 72 ಗಂಟೆಗಳ ಸಮಾಧಿ, ಜೋಗ ಮತ್ತು ಅವರ ಸನ್ಯಾಸ, ಬಾಬಾ ಅವರ ಅಮೃತ ವಚನಗಳು. ಪರಲೋಕ ಯಾತ್ರೆಗೆ ಸ್ವಲ್ಪ ದಿನಗಳ ಮುಂಚೆ ಆ ಘಟನೆಯನ್ನು ಸೂಚಿಸುವ ಒಂದು ಶಕುನವಾಯಿತು. ಯಾವಾಗಲೂ ಬಾಬಾ ಅವರು ಕೈಯಿಟ್ಟು ಹೊರಗೆ ಕುಳಿತುಕೊಳ್ಳುತ್ತಿದ್ದ ಒಂದು ಇಟ್ಟಂಗಿ ಅನೇಕ ವರ್ಷಗಳಿಂದ ದ್ವಾರಕಾಮಾಯಿಯಲ್ಲಿ ಇತ್ತು. ರಾತ್ರಿ ಅದರ ಮೇಲೆಯೇ ತಲೆ ಇಟ್ಟು ಬಾಬಾರವರು ಸ್ವಸ್ಥ ಮನದಿಂದ ಇರುತ್ತಿದ್ದರು. ಇದು ಬಹಳ ವರ್ಷಗಳಿಂದ ನಡೆಯುತ್ತಿತ್ತು. ಒಂದು ದಿನ ಬಾಬಾ ಅವರು ದ್ವಾರಕಾಮಾಯಿಯಲ್ಲಿ ಇರಲಿಲ್ಲ. ಅಂದು ದ್ವಾರಕಾಮಾಯಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗನು ಅದನ್ನು ಕೈಯಲ್ಲಿ ಹಿಡಿದು ಅದರ ಬುಡದಲ್ಲಿಯ ಕಸ ಗುಡಿಸುತ್ತಿದ್ದನು. ಆದರೆ ಅದು ದುರದೃಷ್ಟದಿಂದ ಕೈಜಾರಿ ಕೆಳಗೆ ಬಿದ್ದು 2 ಹುಳಾಯಿತು. ಅಂದರೆ ಮಹಾನ್ ಚೇತನ ನಮ್ಮನ್ನು ಅಗಲುವ ಮುನ್ನ ಸೂಚನೆಯನ್ನು, ಅವರ ಅಗಲಿಕೆಯ ಸೂಚನೆಯನ್ನು ಯಾವ ರೀತಿ ಈ ಸೃಷ್ಟಿಯು ಕೊಟ್ಟಿತು ಎಂದರೆ, ಸ್ವಲ್ಪ ದಿನಗಳ ಮುಂಚೆ ಬಾಬಾರವರು ಇಹಲೋಕ ಯಾತ್ರೆಯನ್ನು ಮುಗಿಸುವ ಸ್ವಲ್ಪ ದಿನಗಳ ಮುಂಚೆ ಬಾಬಾರವರ ದ್ವಾರಕಾಮಾಯಿಯಲ್ಲಿ ಇದ್ದಂತಹ ಒಂದು ಇಟ್ಟಿಗೆ, ಆ ಇಟ್ಟಿಗೆಯ ಮೇಲೆ ತಮ್ಮ ತಲೆಯನ್ನು ಬಾಬಾ ಯಾವಾಗಲೂ ಇರಿಸುತ್ತಿದ್ದರು. ಆ ಬಾಬಾರವರ ಇಟ್ಟಿಗೆಯನ್ನು ಒಬ್ಬ ವ್ಯಕ್ತಿ ಕಸ ಗುಡಿಸುತ್ತಿರುವಾಗ ಕೈ ಜಾರಿ ಬಿದ್ದು 2 ಹುಳಾಗುತ್ತದೆ. ಬಾಬಾ ಅದರ ಬಗ್ಗೆ ವಿಚಾರಿಸಿದಾಗ ಹೇಳುತ್ತಿದ್ದರು, ಆ ಇಟ್ಟಂಗಿಯಲ್ಲಿಯೇ ನನ್ನ ಪ್ರಾಣವಿದೆ ಎಂದು. ಅದರಂತೆಯೇ ಆ ಇಟ್ಟಂಗಿ ಒಡೆದ ಮೇಲೆ ಬಾಬಾರವರು ಅತಿ ಹೆಚ್ಚು ದಿನಗಳ ಕಾಲ ನಮ್ಮ ಜೊತೆ ಉಳಿಯಲಿಲ್ಲ. ಇನ್ನೂ ಒಂದು ವಿಷಯ ಏನೆಂದರೆ, ತಾಯಿಯಂತೆ ಬಾಬಾ ಬೈಜಾಬಾಯಿಯವರ ಜೊತೆ ನಡೆದುಕೊಳ್ಳುತ್ತಿದ್ದರು. ಬೈಜಾಬಾಯಿಯವರ ಪುತ್ರ ವಿಪರೀತ ರೋಗದಿಂದ ಪ್ರಾಣ ಬಿಡುವ ಸ್ಥಿತಿಗೆ ಹೋಗುತ್ತಿದ್ದರು. ಆದರೆ ಆ ತಾಯಿ ಬಂದು ಬಾಬಾರವರಿಗೆ ನನ್ನ ಮಗನನ್ನು ಬದುಕಿಸು ಎಂದು ಬೇಡಿಕೊಳ್ಳುತ್ತಿದ್ದರು. ಅವಾಗ ಅವರ ಪುಣ್ಯವು ಖಾಲಿಯಾಗಿದ್ದರಿಂದ ಬಾಬಾ ಅವರಿಗಾಗಿ ತಮ್ಮ ದೇಹವನ್ನು ತ್ಯಾಗ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಾಬಾ ಅವರಿಗೆ ಬಂದಿತು. ಆಗ ಬಾಬಾರವರು ಅವನಿಗೆ ಬಂದಂತಹ ರೋಗವನ್ನು ತಮ್ಮ ಮೈ ಮೇಲೆ ಎಳೆದುಕೊಂಡು ಆ ತಾತ್ಯ ಕೋಟೆ ಪಾಟೀಲ್ ಅವರು ಸಾವು ಆಗಬೇಕಿತ್ತು. ಅವರ ನೋವನ್ನು ಬಾಬಾ ತಾವು ತೆಗೆದುಕೊಂಡು ಅವನ ಜಾಗದಲ್ಲಿ ಬಾಬಾ ತಮ್ಮ ದೇಹವನ್ನು ಪ್ರಾಣತ್ಯಾಗ ಮಾಡಿದರು. ಈ ಬಾಬಾರವರ ವ್ಯಕ್ತಿತ್ವ ತ್ಯಾಗವನ್ನು ತೋರಿಸುತ್ತದೆ. ನಾವು ಅವರಿವರಿಗಾಗಿ ಏನನ್ನೋ ತ್ಯಾಗ ಮಾಡುತ್ತೇವೆ. ಬಾಬಾ ತಮ್ಮ ದೇಹವನ್ನೇ ತ್ಯಾಗ ಮಾಡಿದರು.
ಇನ್ನೊಂದು ವಿಶೇಷ ಏನೆಂದರೆ ಬಾಬಾ ಸಾಮಾನ್ಯ ವ್ಯಕ್ತಿ ಅಲ್ಲ. ಕೋಟ್ಯಾಂತರ ಜನರ ಪ್ರೀತಿ ವಾತ್ಸಲ್ಯವನ್ನು ಅವರು ಬಿಟ್ಟು ಹೋದರು. ಬಾಬಾರವರ ಮನಸ್ಸು ಎಷ್ಟು ವಿಲವಿಲ ಎನ್ನುತ್ತಿತ್ತು ಎಂದರೆ ಪ್ರಾಣವನ್ನು ಬಿಡುವ ಸಮಯದಲ್ಲಿ ಎಲ್ಲರನ್ನೂ ಬಿಟ್ಟು ಹೋಗಬೇಕಾದಂಥ ಸಂದರ್ಭ ಬಂದಾಗ ಬಾಬಾ ನೀವೆಲ್ಲರೂ ಊಟಕ್ಕೆ ಹೋಗಿ ಬನ್ನಿ ಎಂದು ಎಲ್ಲರನ್ನೂ ಊಟಕ್ಕೆ ಕಳಿಸಿ ಎಲ್ಲರೂ ಹೋದ ಮೇಲೆ ಪ್ರಾಣ ಬಿಟ್ಟರು. ಬಾಬಾರಿಗೂ ಕೂಡ ಭಕ್ತರು ತನ್ನ ಕಣ್ಣ ಮುಂದೆಯೇ ಇಟ್ಟುಕೊಂಡು ಪ್ರಾಣ ಬಿಡಲು ಅಷ್ಟು ಕಷ್ಟವಾಗಿ ಆ ದಿವ್ಯ ಆತ್ಮ ತನ್ನ ದೇಹವನ್ನು ಬಿಟ್ಟಿತು. ಆ ವಿಜಯದಶಮಿ ದಿನದಂದು ಎಲ್ಲ ಸಾಯಿ ಭಕ್ತರು ಎಲ್ಲ ಸಾಯಿ ದೇವಸ್ಥಾನಗಳಲ್ಲಿ ಈ ಪುಣ್ಯತಿಥಿಯನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಇಂತಹ ವಿಶೇಷ ದಿನದಲ್ಲಿ ಬಂದಂತಹ ನೀವೆಲ್ಲರೂ ನಿಜವಾದ ಸಾಯಿ ಬಂಧುಗಳು. ನಿಮ್ಮ ಮೇಲೆ ಸಾಯಿನಾಥನ ಕೃಪಾದೃಷ್ಟಿ ಸದಾಕಾಲ ಇರಲಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಜಯ